ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ನಂದಿನಿ ಗೌಡ ಮಲೆನಾಡ ಸುಗ್ಗಿ ಹಬ್ಬದ ಮುಂದಿನ ಭಾಗನ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಉಯ್ಯಾಲೆ ಇದೆ. ಈ ಉಯ್ಯಾಲೆಯಲ್ಲಿ ನಮ್ಮ ತಾಯಿನ ಕೂರಿಸಿಬಿಟ್ಟು ಹೇಗೆ ತೂಗ್ತಾರೆ ಅಂತ ನೋಡಿ. ಮಲೆನಾಡ ಹಬ್ಬನೇ ಸೂಪರಾಗಿರುತ್ತೆ, ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಎಷ್ಟು ಕ್ರಮಬದ್ಧವಾಗಿ ಮಾಡ್ತಾರೆ, ಎಷ್ಟು ಕಟ್ಟುನಿಟ್ಟಾಗಿ ಮಾಡ್ತಾರೆ ಅಂತ ನೀವು ಈ ಹಬ್ಬನ ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಇದು ಆದ ತಕ್ಷಣವೇ ಮುಂದಿನ ಏನೇನು ಹಬ್ಬಗಳಿದೆ ಅಂತ ಹಾಕ್ತಾ ಹೋಗ್ತೀನಿ. ಇದು ಆಗಿದ್ದ ತಕ್ಷಣ ಕೆಂಡ ಇದೆ, ಅದ್ರ ಜೊತೆಗೆ ಹಾಗೇನೆ ದೇವರು ಹೇಗೆ ಕುಣಿತಾರೆ, ಎಷ್ಟು ಜನ ಸೇರಿರ್ತಾರೆ, ಬ್ಯೂಟಿಫುಲ್ ಆಗಿರುತ್ತೆ ನೋಡೋದಕ್ಕೆ. ಅಂತೂ ಅತಿ ಹೆಚ್ಚಾಗಿ ಮಾತಾಡಲ್ಲ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಜಾಸ್ತಿ ಸಮಯನೂ ಕೂಡ ಈ ವಿಡಿಯೋ ಇರೋದಿಲ್ಲ. ಮಲೆನಾಡ ಹಬ್ಬ ವರ್ಷಕ್ಕೊಮ್ಮೆ ನಡೆಯೋದು, ಯಾವಾಗಲೂ ಸಹ ಈ ವಿಡಿಯೋಗಳು ನಿಮಗೆ ಸಿಗೋದಿಲ್ಲ ನೋಡೋದಕ್ಕೆ. ಹಾಗಾಗಿ ವಿಶೇಷವಾಗಿ ಇರೋದ್ರಿಂದ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಒಂದು 9 ಡೇಸು ಚೌತ ಮಾಡ್ತಾರೆ. ಚೌತ ಮಾಡಿಬಿಟ್ಟು ಎಷ್ಟು ಭಕ್ತಿಯಿಂದ ಚೌತ ಮಾಡುವಾಗ ಒಂದು ಹಾಸಿಗೆ ಮೇಲೆ ಮಲಗೋದಿಲ್ಲ, ಆ್ಯಂಡ್ ಚಾಪೆಯಲ್ಲಿ ಮಲಗೋದು, ಕಾಲಿಗೆ ಸ್ಲಿಪ್ಪರ್ ಹಾಕಲ್ಲ. ಈ ರೀತಿಯಾಗಿ ಕ್ರಮಬದ್ಧವಾಗಿ ಮಲೆನಾಡು ಹಬ್ಬನ ಆಚರಿಸ್ತಾರೆ. ಅದಕ್ಕೆ ಸುಗ್ಗಿ ಹಬ್ಬ ಅಂತ ಹೇಳೋದು. ವರ್ಷಕ್ಕೊಮ್ಮೆ ಆಚರಿಸೋದ್ರಿಂದ ತುಂಬಾ ಖುಷಿಯಾಗುತ್ತೆ ನಮಗೂ ಕೂಡ ಈ ಹಬ್ಬನ ನೋಡೋದಕ್ಕೆ. ಈ ಹಬ್ಬಕ್ಕೋಸ್ಕರ ನಾವು ವರ್ಷ ಪೂರ್ತಿ ಕಾಯ್ತಾ ಇರ್ತೀವಿ. ಪ್ರತಿಯೊಂದು ಹಬ್ಬಗಳು ಬರ್ತಾ ಇರುತ್ತೆ, ಆದರೆ ಈ ಹಬ್ಬ ವಿಶೇಷವಾಗಿ ನಮಗೆ ಕಾಣಿಸುತ್ತೆ. ಒಬ್ಬೊಬ್ಬರು ಮನೆ ಸಹ ಇದರಲ್ಲಿ ಪೂರ್ತಿಯಾಗಿ ಕ್ಲೀನ್ ಮಾಡೋದೇ ಈ ಹಬ್ಬಕ್ಕೋಸ್ಕರ ಅಂತ ನಾನು ಅಂದ್ಕೊಂಡಿದ್ದೀನಿ. ಮಲೆನಾಡುಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಈ ಕಡುಬು, ಹಲಸಿನಕಾಯಿ ಸಾಂಬಾರುಗಳು ಈ ರೀತಿ ಮಾಡ್ಕೊಂಡು ತಿಂತಾರೆ. ಮತ್ತು ಈ ಅಕ್ಕಿ ಟಮಟ ಮತ್ತು ಕಾಳುಗಳು ಬೇಯಿಸಿ, ಈ ಥರ ಎಲ್ಲ ಈ ಹಬ್ಬಗಳಲ್ಲಿ ಇರುತ್ತೆ. ಅಲ್ಲಿಯ ಫುಡ್ಗಳು ಎಲ್ಲ ವಿಭಿನ್ನವಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ನಮ್ಮ ತಾಯಿ ಮನೆಯಲ್ಲಿ ನಡೆದಂತಹ ಸುಗ್ಗಿ ಹಬ್ಬ. ದೇವಸ್ಥಾನದಲ್ಲಿ ಕೂಡ ಕೆಂಡ ಇರುತ್ತೆ. ಆ ದೇವರು ಎಷ್ಟು ಚೆನ್ನಾಗಿ ಕೆಂಡ ಹಾರುತ್ತೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋನ ನೋಡ್ತಾ ಹೋಗಿ. ಹೆಚ್ಚು ಮಾತಾಡಲ್ಲ, ನೀವು ಹಬ್ಬನ ನೋಡಿ ಯಾವ ರೀತಿ ಉಯ್ಯಾಲೆಯಲ್ಲಿ ದೇವರನ್ನ ತೂಗ್ತಾರೆ ಅಂತ ಹೇಳಿಬಿಟ್ಟು. ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ನೋಡಿ ಇವಾಗ ದೇವ್ರನ್ನ ಎಷ್ಟು ಚೆನ್ನಾಗಿ ತೂಗ್ತಾರೆ ಅಂತ ಹೇಳ್ಬಿಟ್ಟು. ಮತ್ತು ಕೋಲಾಟ ಇರುತ್ತೆ. ನೋಡಿ ಎಷ್ಟು ನೀಟಾಗಿ ಸ್ಟ್ರೈಟಾಗಿ ನಮ್ಮ ತಾಯಿ ತೂಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅದೇ ರೀತಿ ಇವಾಗ ಮತ್ತೆ ತೂಗ್ತಾರೆ.
ಅವರೆಲ್ಲ ಇವಾಗ ದೇವರನ್ನ ಮುಟ್ಟಿ ತೂಗ್ತಾ ಇದ್ದಾರಲ್ಲ, ಅವರು ಕುಂಬಾರು ಶೆಟ್ರುಗಳು. ಅವರು ಆ ಪೂಜೆನ ಮಾಡೋದಕ್ಕೆ ಅಂತಲೇ ತುಂಬ ಶುದ್ಧವಾಗಿ ಅವರು ದೇವಸ್ಥಾನದಲ್ಲಿ ಮಾಡ್ಕೊಂಡು ತುಂಬಾ ಅವರು ಕೂಡ ಕಟ್ಟುನಿಟ್ಟಾಗಿರ್ತಾರೆ. ಏನಾದರೂ ಸ್ವಲ್ಪ ತಪ್ಪಾದರೆ ಅದು ಜೇನು ಹುಳುಗಳು ಬಂದು ಕಚ್ಚೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗಾಗಿ ಈ ಹಬ್ಬದಲ್ಲಿ ಪ್ರತಿಯೊಬ್ಬರು ಅಷ್ಟೇ ಶುದ್ಧವಾಗಿ ಇರ್ತಾರೆ. ಸ್ವಲ್ಪನೂ ಮೈಲಿಗೆ ಎಲ್ಲ ಮಾಡ್ಕೊಳ್ಳೋದಿಲ್ಲ. ಮತ್ತು ಈ ಸೈಡಲ್ಲಿ ಕೋಲು ರಾಶಿಗಳೆಲ್ಲ ಬಿದ್ದಿದೆಯಲ್ಲ, ಅದೆಲ್ಲ ಕೋಲಾಟ ಆಡಿರೋದು. ಅಲ್ಲಿಯ ಜನಗಳು ತುಂಬ ಚೆನ್ನಾಗಿ ಕೋಲಾಟ ಆಡ್ತಾರೆ. ಈಗ ಅಲ್ಲಿ ಮುಗಿಸ್ಬಿಟ್ಟು ನೋಡಿ ದೇವರನ್ನ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಆ ಕಡೆ ಈ ಕಡೆ ಕಾಫಿ ತೋಟ ಇದೆ ನೋಡಿ. ಎಲ್ಲ ಜನಗಳು ಬಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಅಲ್ಲಿ ಹೋಗಿ ಎಲ್ಲ ಮುಗಿದಿದೆ ಅಲ್ವಾ. ಇದು ಮಾರ್ನಿಂಗು, ಬೆಳಗ್ಗೆ ಇದನ್ನು ಕರ್ಕೊಂಡು ಹೋಗ್ತಾ ಇರೋದು. ನೈಟ್ ಅದೆಲ್ಲ ಹಬ್ಬ ಮುಗಿದಿರುತ್ತೆ. ಇದು ಮಾರ್ನಿಂಗು. ಬೆಳ್ಳಿ ಮುಖ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ನಮ್ಮ ತಾಯಿ. ಚಿನ್ನದ ಮುಖ ಕೂಡ ಹಾಕ್ತಾರೆ. ಅದನ್ನು ಯಾವತ್ತು ಹಾಕ್ತಾರೆ ಆವತ್ತಿನ ವಿಡಿಯೋನ ಹಾಕ್ತೀನಿ. ಇವತ್ತು ಈ ವಿಡಿಯೋನ ನೋಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಯಾರು ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದನ್ನು ಖಂಡಿತ ಮರಿಬೇಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಅಂತೂ ಹಾಕೋದನ್ನು ಖಂಡಿತ ಮರಿಬೇಡಿ. ಕಮೆಂಟ್ ಹಾಕಿ ನಮ್ಮ ದೇವರ ಬಗ್ಗೆ, ಹಾಗೆ ಮಲೆನಾಡ ಸುಗ್ಗಿ ಹಬ್ಬದ ಬಗ್ಗೆ. ಇದು ನೋಡಿ ದೇವಸ್ಥಾನ. ಇಲ್ಲಿ ಕೆಂಡ ದೇವಸ್ಥಾನ ಅಂತ ತುಂಬ ಚೆನ್ನಾಗಿದೆ. ಬಟ್ ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲ್ಲ, ತುಂಬ ಜನ ಇದೆ. ತುಂಬ ಅಂದರೆ ತುಂಬ ಜನ. ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗ ನೋಡಿ ಇಲ್ಲಿ ಕೆಂಡದ ರಾಶಿ ಇದೆ, ಅದಕ್ಕೆ ಎಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ. ಅದರ ಒಳಗಡೆ ಸಂಪಿಗೆ ಹೂವಿನ ಮೊಗ್ಗು ಇಟ್ಟಿರ್ತಾರಂತೆ. ಇಟ್ಟುಬಿಟ್ಟು ಅದಕ್ಕೆ ಈ ರೀತಿ ಎಲ್ಲ ಕೆಂಡದ ರಾಶಿಗೆ ಪೂಜೆನ ಮಾಡ್ತಾ ಇದ್ದಾರೆ. ದೇವರು ಆ ಕೆಂಡನ ಹಾರಿದ ಮೇಲೆ ಆ ಸಂಪಿಗೆ ಹೂವನ್ನ ತೆಗಿತಾರೆ. ಅದು ಫುಲ್ಲು ಹೂವಾಗಿ ಅರಳಿ ನಿಂತಿರುತ್ತಂತೆ. ಈ ಥರ ನಮ್ಮಪ್ಪ ಹೇಳ್ತಾ ಇದ್ರು ನೋಡಿ. ಕೆಂಡದ ರಾಶಿ ರೆಡಿಯಾಗಿದೆ. ಎಲ್ಲರೂ ಪೂಜೆ ಮಾಡಿ ಹೋಗ್ತಾ ಇದ್ದಾರೆ ನೋಡಿ. ದೇವರು ಗುಡಿಯಿಂದ ಹೊರಗಡೆ ತಂದರು. ಅಲ್ಲೇ ಕುಣಿಯೋದಕ್ಕೆ ಸ್ಟಾರ್ಟು. ನಮಗೆ ಇದನ್ನು ನೋಡಿ ತುಂಬ ತುಂಬಿಸಿಕೊಳ್ಳೋದು ಖುಷಿಯಾಗ್ತಾ ಇರುತ್ತೆ. ಇವಾಗ ನೋಡಿ ಇದನ್ನು ಕೆಂಡನ ಹಾರುತ್ತೆ ದೇವರು. ಹಾರಿದ್ಮೇಲೆ ಇಲ್ಲಿ ಜನಗಳು ಎಲ್ಲ ಇದ್ದಾರಲ್ವ, ಅವರೆಲ್ಲ ಹಿಂದುಗಡೆ ನೋಡಿ ಎಷ್ಟು ನೀಟಾಗಿ ಹಾರಿಕೊಂಡು ಹೋಗ್ತಾರೆ. ಇದು ನೋಡೋದಕ್ಕಂತೂ ತುಂಬಾ ಖುಷಿ ಇರುತ್ತೆ. ಆ್ಯಂಡ್ ಭಕ್ತಿಯಿಂದನೂ ಇರಬೇಕು ನೋಡಿ. ಎಷ್ಟು ಚೆನ್ನಾಗಿ ದೇವರು ಕುಣಿತಾ ಇದೆ. ಇದು ಒಂದೇ ದೇವ್ರದ್ದು ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.